ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನೋಡ್ರಿ ಇವಾಗ 7:30 ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಒಂಥರ ಲಾಗ್ ಇತ್ತೀಚೆಗೆ ಹಾಕಲಿಗೇನು ರೀ ಕೆಲಸದ ಒತ್ತಡದ ಮೇಲೆ. ಅದಕ್ಕೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ನಮ್ಮ ರಾಯಣ್ಣನ ಇವಾಗ ಒಂದು ಸ್ವಲ್ಪ ಹುಷಾರಾಗ್ಯದ ಅವನಿಗೆ ತೊಗೊಂಬಂದಾರೆ ಅವರು ಮೊನ್ನೆ ಊರಿಗೆ ಹೋಗೋಳಿಗೆ. ನಮ್ಮ ಸಣ್ಣವನ್ನ ಬಲ್ಬಿಟ್ಟು ಬಂದಿರಲ್ರಿ, ಅದಕ್ಕೆ ನಿನ್ನೆ ತೊಗೊಂಬಂದಾರ್ರಿ ಅವನಿಗೂ. ಈಗ ಒಂದು ಜರ ಕಾಲಿನ ಹೊಲಿಗೆ ಐತೆಲ್ಲ ಬಿಚ್ಚಾರ್ರಿ, ಎಲ್ಲ ಕಮ್ಮಾಗ್ಯದ್ರಿ. ಇವಾಗ ನಾನು ಬೆಳಗ್ಗೆ ಜಳಕ ಮಾಡೀನಿ ರೀ, ನೀರು ಒಯ್ಯಕ್ಕೆ ಬಂದೀನಿ ರೀ. ಇನ್ನು ಜಳಕ ಮಾಡೋರಲ್ರಿ ರಾಯಣ್ಣ ರಾಧಿಕಾ ಎಲ್ಲರೂ ರಚ್ಚೋತ, ಆಮೇಲೆ ಮಾಮನೂ ಮಾಡ್ತಾರ್ರಿ. ಅವ್ರಿಗೆ ತಳಿ ನೀರು ಒಯ್ಯಕ್ಕೆ ಬಂದೀನಿ ರೀ. ನೋಡ್ರಿ ಹೇಳ ತುಂಬ್ಯದ ನೋಡ್ರಿ. ಈ ಕಡೆ ಅಂತಾರೆ ನಾನು ಅವ್ರಿಗೆ ಬಿಡಂಗಿಲ್ಲ ರೀ, ಯಾಕಂದ್ರೆ ಹೇಳ ಭಾಳ ತುಂಬ್ಯದಲ್ರಿ. ಅದಕ್ಕೆ ಸುಮ್ಮ ಬಂದು ಕಲ್ಲು ಹೊಡಿತಾರೆ ರೀ. ಈ ಕಡೆ ಎತ್ತರ ಐತ್ರಿ ಈ ಸೈಡಿಗೆ, ಆಮೇಲೆ ಆ ಸೈಡಿಗೆ ಒಂದು ಸ್ವಲ್ಪ ಇಳುಕೈತ್ರಿ. ಅಲ್ಲಿ ನಿತ್ರ ಅವ್ರಿಗೆ ಮೊಳಕಾಲಕ್ಕೂ ಆಗಲ್ಲ ರೀ, ಅಷ್ಟು ತಳಗೈತ್ರಿ ಅದು. ಅದಕ್ಕಲಾಗೆ ಈ ಕಡೆ ಜಾಸ್ತಿ ಬರಂಗಿಲ್ಲ ರೀ ಅವರು. ಒಳಗೆ ಗಪ್ಪಿಯವ ಅಂತ ಹೇಳಿದ್ರೆ ಆಯ್ತು ರೀ, ಹೊಟ್ಟ ಬರಂಗಿಲ್ಲ ರೀ ಅವರು. ಎರಡು ಗಪ್ಪಿಯವ ಅಂದ್ರೆ ಬಿಟ್ಟು ಬಿಡ್ತಾರೆ ರೀ ಅಲ್ಲೇ ಅವರು. ಇವಾಗ ನೀರು ಒಯ್ಬೇಕು ರೀ, ಅಡುಗೆ ಮಾಡಬೇಕು. ಇವತ್ತು ನೋಡಿರಿ ಸ್ಪೆಷಲಾಗಿ ತಗಡಿ ಮೇಲೆ ಚಪಾತಿ, ಆಮೇಲೆ ಪತ್ತ ಗೋಬಿ ಪಲ್ಯ ಮಾಡ್ಬೇಕನ್ನತ್ತೀನಿ ರೀ. ಗೋಬಿ ಪಲ್ಯ ಅಂತಾರಲ್ರಿ, ಅದು ಮಾಡ್ಬೇಕನ್ನತ್ತೀನಿ ರೀ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನಂಬಲ್ಲಿ ನೋಡ್ರಿ ಚಿತ್ತಾಪುಳ ಗಿಡ, ಆಮೇಲೆ ದಾಸವಾಳ ಹೂವಿನ ಗಿಡ. ಚಿತ್ತಾಪುಳ ಕಾಯ್ಯಾವ ರೀ, ನಿಮಗೆ ತೋರಿಸ್ತೀನಿ ಬರ್ರಿ. ನಾನು ಎಲ್ಲ ಮ್ಯಾಲ ಆಗ್ಯಾವ ರೀ, ತಳಗೆ ಒಂದು ಇಲ್ಲ. ಆಮೇಲೆ ಒಟ್ಟು ಎಲ್ಲ ಏನಂತಾರ ಗುಬ್ಬಿ ಇಣಚಿ ಇರ್ತಾವಲ್ರಿ, ಅವೆಲ್ಲ ತಿಂದಾವ್ರಿ. ಹೂವು ನೋಡ್ರಿ ಎಷ್ಟು ಮಸ್ತ್ ಎಟ್ಟ ಡಾಲವ ಅಂತೇಳಿ. ಭಾಳ ಅಂದ್ರೆ ಭಾಳ ಚಂದವ್ರಿ ಹೂವು. ಅಡ್ಡಾಲ್ ಅದಾವ್ರಿ, ಪದ್ರ ದಾಸವಾಳ ಹೂವು. ನಾನು ಒಂದೇ ಥರ ನೋಡಿದ್ರಿ, ಈ ಥರ ನೋಡಿದ್ದು ಫಸ್ಟ್ ರೀ. ಇಲ್ಲದ ಬರ್ರಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅದ ಅಂತೇಳಿ. ಇಲ್ಲ ನೋಡ್ರಿ ಎಷ್ಟು ಚಂದ ಅಂತೇಳಿ ಹೂವು. ಮಸ್ತ್ ಅವ್ರಿ ಹೂವು ನೋಡ್ರಿ ಅಲ್ಲಿ ಮ್ಯಾಲ ಪದ್ರ ಅವಲ್ರಿ. ಈಗ ರೀ ನಾನು ಒಂದೇ ಥರ ಒಂದೇ 4 ಎಲೆ, ಆಮೇಲೆ ನಡ್ಬಾಕಿ ಈ ರೀತಿ ಇದಿರ್ತದಲ್ಲ ರೀ, ಅದೆಷ್ಟೇ ನೋಡೀನಿ ರೀ. ಇವು ಬ್ಯಾರೆ ಕಡ್ದೆ ಬತ್ರಿ ಕೈಯಾಗ. ಇವು ನೋಡ್ರಿ ಅಷ್ಟು ಮಸ್ತಾಗ ಅಂತೇಳಿ. ಹೂವು ಅಂತರ ಚಂದ ಅದಾವ ರೀ ಹೂವನು. ಆಮೇಲೆ ನಾವಂತರ ಕುವಿ ತಿಂದೇವು ನೋಡ್ರಿ ಚಿತ್ತಾಪುಳ, ಅಷ್ಟು ಚಿತ್ತಾಪುಳ ಆಗಿವು. ಚಿತ್ತಾಪುಳ ಅಂತ ಭಾಳ ಅಂದ್ರೆ ಭಾಳ ಆಗಿರು ಚಿತ್ತಾಪುರಕಾಯಿ. ಕಬ್ಬು ನೋಡ್ರಿ ಕಡ್ಯಾಗ ಬಂದದ್ರಿ. ದೀಪಾವಳಿ ಆಗೋಣ ಕಡಿಸ್ತಾ ಅಂದಾರ್ರಿ. 3ನೇ ಗದ್ದೆ ಅದ ರೀ ಇದು, ಅಂದ್ರೆ 3ನೇ ಬೀಡ್ರಿ, ಅಂದ್ರೆ 3ನೇ. ಇವಾಗ ನಾವು ಹತ್ತಿ ಬೀಡು ಅಂತೇವಲ್ರಿ, 3ನೇದು 4ನೇದು ಆ ರೀತಿ ಇದೂ 3ನೇ ಗದ್ದೆ ಅದ ರೀ. 2 ಸಲ ಕಡ್ದಾರಂತ್ರಿ. ಇದು 3ನೇದು ತೆಗೆದ್ಕೆರೆ ಮತ್ತೆ ಏನ್ರಿ ಹಸ್ತಾ ಅಂದಾರ್ರಿ. ಹೂವು ರೀ ದಾಸವಾಳ ಹೂವು, ತಲೆಯಾಗ ಹಾಕೊಂಡ್ಬಿಡೋದು ಕಡಿತ್ರಿ ಅದು ಬಟ್ಟನೆ. ಚಿತ್ತಾಪುಳಕಾಯಿ ಒಂದೇ ಇಲ್ವ ರೀ ತೋರಿಸ್ಬೇಕಾದ್ರೆ, ಎಲ್ಲ ಖಾಲಿ ಆಗ್ಯಾವ. ಮ್ಯಾಲ ಅದಾವ್ರಿ ಕೆಲವೊಂದು ನೋಡ್ರಿ ಚಿತ್ತಾಪುಳಕಾಯಿ ಚಂದವಲ್ರಿ. ಚಿತ್ತಾಪುಳಕಾಯಿ ರುಚಿ ಇದಾವ್ರಿ ಚಿತ್ತಾಪುಳಕಾಯಿ ಅಂತ. ನಾವಂತ್ರ ಭಾಳ ಅಂದ್ರೆ ಭಾಳ ತಿಂತಿದ್ದೆವು. ಇವಾಗ ನೀರು ಒಯ್ತೀನಿ ರೀ ಅವ್ರೇನು. ವಾ ಹಾಂ ತಂದ ನೀರು ಬರ್ಕಲ್ಕಿ ಅವ್ರಿಗೆ ಒದರಾತಾರೆ ಅವರು, ನೀರು ತೊಗೊಂಬ ಅಂತೇಳಿ. ಬಕೆಟ್ಗೆ ಗಡ್ವ ಖಾಲಿ ಆಗ್ಯದಂಗೆ ಕಾಣ್ತದ್ರಿ, ಬಳಸ್ಕೊಂಡಿರ್ಬೇಕು ಅವರು. ಅದಕ್ಕೆ ನೀರು ಇದು ಮಾಡಿ ಇದು ಮಾಡ್ತೀನಿ ರೀ. ಅಲ್ಲಿ ಅವರಿಗೆ ಬೆರ್ಕಿಗೆ ಹಾಕ್ಬೇಕಲ್ರಿ, ಬೆರ್ಕಿ ನೀರು ಬೇಕ್ರಿ. ನೀರು ಜಾಸ್ತಿ ಕಾಯ್ದಾವೇನು. ನೀರು ನೋಡ್ರಿ ಎಷ್ಟು ಹಚ್ಚಗೆ ಎಷ್ಟು ಚಂದ ಕಾಣತಾವ ಅಂತೇಳಿ. ಹಾಂ ಏನು ಎಮ್ಮೆಗಳೆಲ್ಲ ಕೂತಾವ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ಚಪಾತಿ ಮಾಡತ್ತೀನಿ ನೋಡ್ರಿ. ಆಲ್ರೆಡಿ ಅರ್ಧ ಮಾಡೀನಿ ರೀ, ಮತ್ತು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರತ್ತೇಳಿ ಇವಾಗ ಮಾಡತ್ತೀನಿ ರೀ ನಾನು. ಅದು ಇದು ಮಾಡ್ಬೇಕಂತೇಳಿ ಮಾಡಿತಿಲ್ಲ ರೀ. ಗೋಬಿ ಒಣಗಿ ಚಪಾತಿ ನಾನು ಮೊದಲು ಒಂದು ಸ್ವಲ್ಪ ಗಟ್ಟಿ ಆಗಿತ್ತು ಹಿಟ್ಟ, ಮತ್ತು ಒಂದು ಸ್ವಲ್ಪ ಅಳಸು ನಾದ್ಕೊಂಡು ತಗಡಿ ಮೇಲೆ ಮಾಡತ್ತೀನಿ ರೀ. ಗಟ್ಟಿ ಆದ್ರೆ ತಗಡಿ ಮೇಲೆ ಭಾಳ ಇದು ಬರಂಗಿಲ್ಲ ರೀ, ಭಾಳ ಭಾರ ಹಾಕಿ ತೀಡ್ಬೇಕಾಗ್ತದೆ. ಅದಕ್ಕಲಾಗೆ ಅಷ್ಟೇ ಒಂದು ಸ್ವಲ್ಪ ಅಳಸು ಮಾಡಿಕೊಂಡು ಮತ್ತು ಮಾಡತ್ತೀನಿ ನೋಡ್ರಿ. ತಗಡಿ ಮೇಲೆ ಚಂದ ಆತವಲ್ರಿ. ಸ್ವಲ್ಪ ಎಣ್ಣೆಗೆ ಒಂದು ಬುಟ್ಟಿ ಚಪಾತಿ ಎಣ್ಣೆ, ಒಂದು ಸ್ವಲ್ಪ ಎಣ್ಣೆಗೆ ಒಂದು ಬುಟ್ಟಿ ಚಪಾತಿ ಆತಾವ್ರಿ. ಬೇಕಾದ್ರೆ ನೀವು ಮಾಡಿ ನೋಡಿರಿ, ನಾ ಸುಳ್ಳು ಹೇಳಿದ್ರೆ. ಅಂದ್ರೆ ಹಿಟ್ಟಿಂದ ನಾವೇನು ಹಿಟ್ಟು ಹಚ್ಚಿ ಚಪಾತಿ ಮಾಡ್ತೀವಲ್ರಿ, ಅದಕ್ಕೆ ಜಾಸ್ತಿ ಎಣ್ಣೆ ಹತ್ತದ್ರಿ, ಮ್ಯಾಲೆಲ್ಲ ಹಚ್ಬೇಕು. ಇದಕ್ಕೆ ಒಂದು ಸಲ ತಗಡಿಗೆ ಹಚ್ಚಿಬಿಟ್ರೆ ಆಯಿತು, ಮತ್ತೊಮ್ಮೆ ಹಚ್ಚಲಿಕ್ಕೆ ಬರಲ್ರಿ, ಸ್ವಲ್ಪ ಹಚ್ಬೇಕಾಗ್ತದೆ. ನನ್ನ ಕೈಯಾಗ ಮೆಹಂದಿ ನೋಡ್ರಿ ಎಷ್ಟು ಖಡಕ್ಕಾಗಿ ಲಾಲ ಏರ್ಯದಂತೇಳಿ. ಅಟ್ ನಮ್ಮ ಮಾಮನ ನಂಗೆ ಭಾಳ ಕಾಳಜಿ ಮಾಡ್ತಾರೆ ರೀ ಅವರು.
ಯಾರು ಯಜಮಾನ್ರು ಅವ್ರಿಗೆ ಕಾಜು ಮಾಡ್ತಾರಲ್ಲ ಅಟ್ ಲಾಲ್ ಏರ್ತದೆ ಅಂತ ಹೇಳ್ತಾರಲ್ರಿ, ಅದು ಸುಳ್ಳಲ್ಲ ನೋಡ್ರಿ, ಕರೆನು. ನೋಡ್ರಿ ಎಷ್ಟು ಚಂದ ಮೆಹಂದಿ ಏರ್ಯದಂತೇಳಿ. ಗೋಬಿನೂ ಹುರಿದು ಗೋಬಿ ಪಲ್ಯ ಮಾಡ್ಬೇಕ್ರಿ. ನಾವು ಗೋಬಿ ಅಂತೀವಿ ರೀ ಅದಕ್ಕೆ, ಒಬ್ರೊಬ್ರು ಗೋಬಿ ಅಂತಾರೆ ರೀ. ಗೋಬಿ ಗಡ್ಡಿ ಅಂತೀವಿ ರೀ ನಾವು. ಚಪಾತಿ ಆದ ಬಳಿಕ ಹಾಗೆ ನಾನು ಅದೇ ತೆಮ್ಯಾಗ ಅದೆಷ್ಟು ಇದು ಹುರ್ಕೋತೀನಿ ರೀ. ಏನು ನಾ ಇಲ್ಲಿ ಹೋಳಿಟ್ಟಿನಲ್ರಿ ಗೋಬಿದು, ಅದೆಷ್ಟು ಹುರ್ಕೋತೀನಿ ರೀ ಚೆಂದಾಗಿ. ಒಬ್ಬರೊಬ್ಬರು ಕುದಿಸ್ಕೊಂಡು ಮಾಡ್ತಾರೆ ರೀ. ಕುದಿಸ್ಕೊಂಡು ನಾ ಒಂದು ಸಲನೂ ಮಾಡಿಲ್ಲ ರೀ, ಅದೊಂದು ಟ್ರೈ ಮಾಡ್ಬೇಕಾಗ್ಯದ ರೀ. ನೀವೆಲ್ಲ ಯಾರ್ಯಾರು ಹೆಂಗೆ ಮಾಡ್ತೀರಂತ ಕಮೆಂಟ್ದಾಗ ತಿಳಿಸ್ರಿ ನನಗೆ. ಯಾರೆಲ್ಲ ಕುದಿಸಿ ಮಾಡಿದ್ರಲ್ಲ, ನಾನು ಒಂದು ಸಲ ಅದು ಟ್ರೈ ಮಾಡ್ತೀನಂತ, ಕುದಿಸಿ ಮಾಡಿದ್ರಂದ. ಇವಾಗಂತ್ರ ನಾನು ಕುದಿಸಿಲ್ಲ ರೀ, ಇನ್ನೂ ಹುರಿದಿಟ್ಟೀನಿ. ಇದು ಹೋಳಿಟ್ಟೀನಿ ರೀ, ಆಮೇಲೆ ಹುರಿದಿಕ್ಕೆರೆ ಪಲ್ಯ ಮಾಡ್ತೀನಿ ರೀ. ಟಮಾಟೆ ತೆಲ್ಲ ಹೋಳಿಟ್ಟೀನಿ ರೀ, ಅದಕ್ಕೆ ನಾನು ಇದು ಅಂತೇಳಿ ನೋಡ್ರಿ. ಇನ್ನೂ ಅಷ್ಟು ಹಿಟ್ಟದ. ಆಮೇಲೆ ಚಪಾತಿ ನೋಡ್ರಿ, ಅರ್ಧ ಆಗ್ಯಾವ ಚಪಾತಿ. ಅರ್ಧ ಅಂದ್ರೆ ಅದ್ರಾಗ ಗಿದ್ದ ರೀ, ಅಷ್ಟಾಗ್ಯದ ಹಿಟ್ಟಿನಾಗ. ಇನ್ನೂ ಅರ್ಧ ಬಕ್ಕುಳದ ರೀ, ನಾ ಅಷ್ಟು ಮಾಡ್ಬೇಕಲ್ರಿ. ನೋಡ್ರಿ ತೆಮ್ಯಾಗ ಚಪಾತಿನ ಏಳಾಗತ್ತದ. ಆಮೇಲೆ ನಾನಿಲ್ಲಿ ಲಟಾಸ್ಕೊಂಡು ಇಟ್ಕೊಂಡಿನಿ ತಗಡಿನ ಮೇಲೆ. ಆಮೇಲೆ ಉಳ್ಳಿನೂ ಮಾಡ್ಕೊಳಕತ್ತೀನಿ ರೀ, ಎಷ್ಟು ಜಲ್ದಿ ಆಗೈತೆ ನೋಡ್ರಿ ಚಪಾತಿ ತಗಡಿನ ಮೇಲೆ ಅಂತ್ರ. ಇದ್ರ ಮೇಲೆ ಅಷ್ಟು ಜಲ್ದಿ ಆಗಂಗಿಲ್ಲ ರೀ, ಹಿಟ್ಟಿಂದು ಭಾಳ ಅಂದ್ರೆ ಭಾಳ ಜಲ್ದಿ ಹೊತ್ತದ ರೀ. ಇದು ಹೊತ್ತಂಗಿಲ್ಲ ರೀ ಜಲ್ದಿ, ಎಣ್ಣೆ ಹಚ್ಚಿರ್ತೇವಲ್ಲ ರೀ ಜಾಸ್ತಿ, ಅದಕ್ಕೆ ಹೊತ್ತಂಗಿಲ್ಲ. ನೋಡಿರಿ ಬಿಸಿ ಬಿಸಿ ಚಪಾತಿ ಎಷ್ಟು ಭಾರಿ ಮೆತ್ತಗೆ ಸಾಫ್ಟಾಗಿ ಹೋಗ್ಯಾವ ಅಂತೇಳಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆತಾವ್ರಿ. ಇದ್ರಲ್ಲೇ ಅಂದ್ರೆ ಹಿಂಗೆ ಹೊಟ್ಟೆ ಉಬ್ಬಿಸಿ ಮಾಡಿದೆ ಅಂದ್ರೆ ಭಾಳ ಮೆತ್ತಗೆ ಆತಾವು. ನಾನು ಹಿಟ್ಟು ಹಚ್ಚಿ ಮಾಡ್ತೀನಲ್ರಿ ಪದ್ರ ಪದ್ರ ಚಪಾತಿ, ಅವನು ಚೆಂದ ಆತಾವ್ರಿ. ಹಿಟ್ಟು ಹಚ್ಚಿ ಹಿಂಗೆ ಒಂದೊಂದು ಅಂಗೈ ಇಟ್ಟಿಟ್ಟು ಮಾಡ್ತೀನಲ್ರಿ, ಅದನ್ನು ಚೆಂದ ಆತಾವು. ಅವನು ಸಾಫ್ಟ್ ಮೆತ್ತಗೆ ಆತಾವ್ರಿ ಎಣ್ಣೆ ಹಚ್ಚಿ ಮಾಡಿದ್ರೆ. ಚಪಾತಿ ನಂತರ ಇದಿಷ್ಟು ಕಂಪ್ಲೀಟ್ ಮಾಡ್ಕ್ಯಾರೆ ಇವಾಗ ಗೋಬಿ ಹುರ್ಕೋತೀನಿ ರೀ. ಮೊದಲು ಒಂದು ಸ್ವಲ್ಪ ತೆಮ್ಯಾಗ ಹಾಕಿ ತೆಗ್ದಿದ್ರಿ, ಆಮೇಲೆ ಹುರಿಬೇಕಂತೇಳಿ ಬಿಟ್ಟಿನಿ ರೀ ಅದಕ್ಕೆ. ಅಷ್ಟು ಚಂದ ಹುರಿದಿತ್ತಿಲ್ಲ ರೀ ಅದು, ಅಷ್ಟೇ ಸುಮ್ಮನೆ ಎಣ್ಣೆ ಹಚ್ಚಿ ತೆಮ್ಯಾಗ ತಿರುಗಾಡಿ ಬಿಟ್ಟಿದ್ರಿ ಅದಕ್ಕೆ. ಇವಾಗ ಚೆಂದಾಗಿ ಹುರ್ಕೋತೀನಿ ರೀ ಅದಕ್ಕೆ ನೀಟಾಗಿ. ನೋಡಿರಿ ಗೋಬಿ ಹಾಕ್ಕೊಂಡು ನೋಡಿರಿ, ಹಾಕ್ಕೊಂಡಿಕ್ಕೆರೆ ಇವಾಗ ತೆಮ್ಯಾಗ ಹಾಕೀನಿ. ದಗ ಅಂತೇಳಿ ಉರಿ ಹತ್ಯದ್ರಿ, ಚಂದ ಬೆಂಕಿ ಹತ್ಯದ. ಇವಾಗೆ ಪಟ್ಟನೆ ಹುರ್ಕೊಂಡ್ಕೆರೆ ಪಲ್ಯ ಇಟ್ಟು ಮಾಡಿಬಿಡ್ತೀನಿ ರೀ. ಮಾಡಿದ್ರೆ ಅನ್ನ ಮಾಡ್ತೀನಿ, ಮಾಡ್ಲಿಕ್ಕೆ ಇಲ್ಲರಿ ಮತ್ತೇನು ಮಾಡೋಂಗಿಲ್ಲ. ಕೈಯಾಗ ಬಳೆ ಯಂತ್ರ ಭಾಳ ಆಗ್ಯಾವ್ರಿ. ಕಮೆಂಟ್ದಾಗ ಅಂದಿದ್ರಿ ಬ್ಯಾಂಗಲ್ಸ್ ಅಂದ್ರೆ ನಿಮ್ಮ ಬಳೆ ಚಂದ ಆಗ್ಯಾವ ಕೈಯಾಗ ಅಂತೇಳಿ. ಥ್ಯಾಂಕ್ಸ್ ರೀ ಎಲ್ಲರಿಗೆ. ನಾನು ಜಾಸ್ತಿ ಬಳೆ ಹಾಕೋಂಗಿಲ್ಲ ರೀ ಕೈಯಾಗ, ಎಲ್ಲ ಹುಚ್ಚಿಟ್ಟು ಬರೀ 4 ಬಳೆ ಹಾಕೊಂಡೀನಿ ರೀ ನಾನು. ನನಗೆ ಚಪಾತಿ ರೊಟ್ಟಿ ಮಾಡ್ತೀವಲ್ರಿ, ಔಜಾಡ್ ಆಗ್ತದ್ರಿ ನಮಗೆ ಬಡೆ ಮತ್ತಿಗೆ. ಇಲ್ಲಕಂದ್ರೆ ಟೊಳ್ಳನೆ ಒಡೆದರೆ ಬಿಡ್ತಾವ್ರಿ. ಅದ್ರ ಕಲೆಗೆ ಜಾಸ್ತಿ ಹಾಕೊಳಂಗಿಲ್ಲ ರೀ, ಅಷ್ಟೇ ಒಂದು 4 ಇಲ್ಲ 6 ಹಾಕೊಂಡ್ಬಿಡ್ತೀವಿ. ಒಂದೊಂದು ಅರ್ಧ ಡಜನ್ ಇಷ್ಟೇ ರೀ, ಮತ್ತು ಜಾಸ್ತಿ ಹಾಕೋಂಗಿಲ್ಲ. ನೋಡಿರಿ ಇವಾಗ ಗೋಬಿ ಚಂದ ಉರಿಯತ್ತದ ನೋಡ್ರಿ. ಇವಾಗ ಜಸ್ಟ್ ನೋಡ್ರಿ ಎಷ್ಟು ಇದು ಅಂದ್ರೆ ತೆಮಿ ಕಾಯ್ದದಲ್ರಿ. ತೆಮಿ ಕಾಯ್ತಂದ್ರೆ ಜಲ್ದಿ ಹುರಿತದ, ತೆಮಿ ಕಾಯ್ಲಿಲ್ಲ ಅಂದ್ರೆ ಅಷ್ಟೇನು ಇದು ಆಗಂಗಿಲ್ಲ ರೀ. ಅಷ್ಟೇ ಸುಮ್ಮ ಮೀಡಿಯಮ್ದಾಗ ಎಣ್ಣೆಯಾಗ ಸುಮ್ಮ ತಾಳಿಸ್ದಂಗೆ ಆಗ್ಬಿಡ್ತದೆ ಅದು. ಅದ್ರ ಕಲೆಗೆ ತೆಮಿ ಉರಿ ಹಚ್ಕರೆ ಇವಾಗ ಚಂದ ಹುರಿಯಾಗತ್ತೀನಿ ರೀ ನಾನು. ಚಂದ ಹುರಿತಂದ್ರೆ ಕೌಂಚ್ ಆಗಂಗಿಲ್ಲ ರೀ, ಹುರಿಲಿಲ್ಲ ಅಂದರೆ ಒಂದು ಸ್ವಲ್ಪ ಕೊಂಚ್ ಆಗ್ಬಿಡ್ತದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಚಪಾತಿ ಅಂತೂ ಬುಟ್ಟೆಗೆ ಹಾಕಿಟ್ಟೀನಿ ರೀ. ನೋಡಿರಿ ಇವಾಗ ಎಷ್ಟು ಭಾರಿ ಆಗ್ಯದ ಅಂತೇಳಿ. ನೋಡಿರಿ ಪೂರ ಹುರಿದದ ನೋಡ್ರಿ. ಇವಾಗ ಇದಕ್ಕೆ ಪಾಣೆ ಹೊಡಿಬೇಕಲ್ರಿ, ನಾ ಪಾಣೆ ಹೊಡೆದಿಲ್ಲ. ಈ ರೀತಿ ಚಂದ ಹುರ್ಕೊಂಡೇವಂದ್ರೆ ಕೌಂಚ್ ಆಗಂಗಿಲ್ಲ. ಆಮೇಲೆ ಸ್ಮೆಲ್ನು ಬರಂಗಿಲ್ಲ ರೀ. ಬೇಕಾದ್ರೆ ನೀವು ನೋಡಿರಿ ಹುರಿದಿದ್ದು ಗೋಬಿ ಒಟ್ಟು ಸ್ಮೆಲ್ ಬರಂಗಿಲ್ಲ ರೀ, ಒಟ್ಟು ಇದನ್ನೇ ಆಗಿಬಿಡಂಗಿಲ್ಲ. ಅಂದ್ರೆ ಸ್ಮೆಲ್ ಅಂದ್ರೆ ಅಷ್ಟು ಜಾಸ್ತಿ ಬರಂಗಿಲ್ಲ ರೀ, ಹಸಿ ಗೋಬಿ ಇದ್ದಟ್ಟು ಅಷ್ಟೇ ಸ್ವಲ್ಪ ರೀ. ಇವಾಗ ಕಡೆ ಇಟ್ಕೊಂಡು ನೋಡಿರಿ, ಇವಾಗ ಎಣ್ಣೆ ಹಾಕ್ತೀನಿ ರೀ ನಾನು. ಗೋಬಿ ಅಂತ ರೆಡಿ ಆಗೈತಿ ನೋಡ್ರಿ. ಗಂಗಾದಾಗ ತಗೊಂಡಿನಿ ನೋಡಿರಿ. ಇದು ಚಪಾತಿಗೆ ಹಚ್ಕೊಂಡಿದ್ದು ಎಣ್ಣೆ ಅದ ರೀ. ಅಂದ್ರೆ ಚಪಾತಿಗೆ ಹಚ್ಚಿದಲ್ರಿ, ಹೊಳ್ಳಿ ಡಬ್ಬ್ಯಾಗ ಯಾಕೆ ಹಾಕ್ಲಿ, ಒಣಗಿಗೆ ಹಾಕ್ಲಿಕ್ಕೆ ಬರ್ತದೆ ಅಂತೇಳಿ ಕಡೆಗೆ ಇಟ್ಟಿದ್ರಿ. ಇದಿಷ್ಟು ಹಾಕ್ಲಾಗತ್ತೀನಿ ರೀ, ಅಷ್ಟು ಜಾನ್ಸಾಗತ್ತೀನಿ ರೀ, ಒಂದು ಹನಿ ಬಿಡಲಾರ್ದೆ. ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನಾನು. ಕಮ್ಮಿ ಐತ್ರಿ ಎಣ್ಣೆ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಕಾವಾಗನ ಅದಕ್ಕೆ ನಾನು ಇವಾಗ ಟಮಾಟಿ ಹಾಕ್ಕೊಂಡು ನೋಡಿರಿ. ಇವಾಗ ಟಮಾಟಿ ಇದಕ್ಕೆ ಚೆಂದಾಗಿ ಒಂದು ಸ್ವಲ್ಪ ಎಣ್ಣೆಗೆ ಮಿಕ್ಸ್ ಮಾಡಮತ್ರಿ. ಚೆಂದಾಗಿ ಮಿಕ್ಸ್ ಆದ್ರೆ ಒಂದು ಸ್ವಲ್ಪ ಮೆತ್ತಗಾಗಬೇಕಲ್ರಿ, ಅದ್ರ ಕಲೆಗೆ ಉಳ್ಳಾಗಡ್ಡಿ ಹಾಕಿಲ್ರಿ ನಾನು. ಯಾಕಂದ್ರೆ ನಮ್ಮ ರಾಯಣ ಉಣ್ತಾನಲ್ರಿ, ಅದ್ರ ಕಲೆಗೆ ಉಳ್ಳಾಗಡ್ಡಿ ಹಾಕಿಲ್ರಿ, ಬರೀ ಟಮಾಟಿ ಹಾಕೀನಿ. ಇವಾಗ ಇದಕ್ಕೆ ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಖಾರ ಆಮೇಲೆ ನಾವು ಏನೇನು ಹಾಕ್ತೀವಲ್ಲ ಗೋಬಿಗೆ ಅದೆಲ್ಲ ಇದಕ್ಕೆ ಎಣ್ಣೆಗೆಲ್ಲ ಹಾಕೋತೀನಿ ರೀ. ಇವಾಗ ಕಟ್ಟಿಗೆ ಹತ್ತಿತ್ತಿಲ್ರಿ, ಒಂದೇ ಇತ್ತಲ್ಲ, ಇನ್ನೊಂದು ಹತ್ತದ್ರಿ ಜಲ್ದಿ ಅಂತೇಳಿ. ನೋಡಿರಿ ಇವಾಗ ಎಣ್ಣೆ ಕತ ಅಂದರೆ ಹೆಂಗೆ ಕುದಿಯಾಗತ್ತದ ಅಂತೇಳಿ. ಒಲಿನೂ ಹತ್ತದ್ರಿ ಸಣ್ಣ ಡುಣು. ಗ್ಯಾಸ್ನು ಯಾವಾಗ ಖಾಲಿ ಆಗ್ತದೇನು. 5 ತಿಂಗಳು ಐತ್ರಿ ನಾವು ಗ್ಯಾಸ್ ತುಂಬಿ. ನಾವಿಲ್ಲಿ ಬಂದ ಬಳಕ 5 ತಿಂಗಳಾಯಿತು.
ಒಟ್ಟು ಇನ್ನು ಗ್ಯಾಸೇ ಖಾಲಿ ಆಗಿಲ್ಲ ರೀ. ಯಾವಾಗ ಖಾಲಿ ಆಗ್ತದೆ ಅಂತೇಳಿ ನಮ್ಗೆ ಹತ್ಯದ್ರಿ. ಒಲೆ ಮೇಲೆ ಜಾಸ್ತಿ ಅಡುಗೆ ಮಾಡ್ತೀನಲ್ಲ ರೀ, ಅದ್ರ ಕಾಲಾಗ ಗ್ಯಾಸಿನ ಮೇಲೆ ಅಷ್ಟೇ ಸಂಜೆ ಕಡೆ ಒಂದು ಟೈಮ್ ಮಾಡ್ತೀನಿ ರೀ ನಾನು. ಏನರ ಮಾಡೋದಿತ್ತಂದ್ರೆ ಜಾಸ್ತಿ ಏನರ ಇತ್ತಂದ್ರೆ ಗ್ಯಾಸಿನ ಮೇಲೆ ಮಾಡಂಗಿಲ್ಲ ರೀ, ಒಲೆ ಮೇಲೆ ಮಾಡ್ತೀನಿ. ಇವಾಗ ಇದಕ್ಕೆ ಖಾರ, ಉಪ್ಪು, ಅರಿಶಿಣ ಎಲ್ಲ ಹಾಕೀನಿ ರೀ. ನೋಡಿರಿ ಇವಾಗ ಉಪ್ಪಿಟ್ಟು ಹಾಕ್ಕೊಂಡು ಅರಿಶಿಣ ಖಾರ ಹಾಕೀನಿ. ಹಾಕ್ಯಾರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಚೆಂದಾಗಿ. ನೋಡಿ ಸೇಮ್ ಟಮಾಟಿ ಚಟ್ನಿ ಆಗೈತಿ. ಎಷ್ಟು ಭಾರಿ ಕಾಣತ್ತದ ಅಂಥೇಳಿ ಟಮಾಟಿ ಚಟ್ನಿಗತ್ಲೆ. ನನಗಂತ್ರ ಇದೇ ಹಾಗೆ ಊಟ ಮಾಡ್ತೀನಿ ಕೊಡು ಅನ್ನತ್ತಿರ್ರಿ ಮಾಮ. ಆಮೇಲೆ ಮತ್ತು ಗೋಬಿ ಏನು ಮಾಡಬೇಕಲ್ರಿ, ಇದೇ ಊಟ ಮಾಡ್ತೀನಂದ್ರೆ ಅದಕ್ಕೆಲ್ಲ ಮತ್ತು ನೋಡಿರಿ ಇವಾಗ ಗೋಬಿ ಏನೆಲ್ಲ ಹುರ್ಕೊಂಡು ಮಾಡಿ ಇಟ್ಕೊಂಡಿದ್ದಲ್ರಿ, ಅದು ಇವಾಗ ನಾನು ಇದ್ರಾಗ ಹಾಕ್ಲತ್ತೀನಿ ನೋಡಿರಿ ಕಡಾಯಿದಾಗ. ಹಾಕ್ಕೊಂಡು ಕೆರೆ ಇದ್ರ ಮ್ಯಾಲೆ ಶೇಂಗಾ ಕುಟ್ಟ ಇಟ್ಟು ಹಾಕೋತೀನಿ ರೀ. ಶೇಂಗಾ ಕುಟ್ಟಿ ಇಟ್ಕೊಂಡಿನಿ ರೀ ಕಲಗಲ್ದಾಗ. ಮಿಕ್ಸಿ ಇದಾಗೈತಲ್ರಿ, ಲೈಟ್ ಹೋಗಿವಲ್ರಿ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಬರೀ ಕೊಲಗಲ್ದಾಗ ಕುಟ್ಟಿಟ್ಕೊಂಡಿನಿ. ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಮ್ರಿ. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಂದ್ರೆ ಚೆನ್ನಾಗಿ ಆಗ್ತದೆ ರೀ. ಗೋಬಿ ಪಲ್ಯ ಅಂತ ಮಾಮಗಂತ್ರ ಭಾಳ ಇಷ್ಟ ರೀ ಅವ್ರಿಗೆ. ಇದಕ್ಕೆ ಒಂದು ತತ್ತಿ ಹಾಕಿ ಮಾಡಿದ್ರೆ ಇನ್ನೂ ಮಸ್ತ್ ಆಗ್ತೈತೆ ರೀ. ತತ್ತಿ ಇರ್ಲಾರ ಬಟ್ಟೆಗೆ ಹಾಕಿಲ್ರಿ ನಾನು. ನಿಮ್ಮ ಹತ್ರಕ್ಕೆ ಇತ್ತಂದ್ರೆ ಹಾಕೋರಿ ನೀವು. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ ಇದಕ್ಕೆ. ತತ್ತಿ ಟೇಸ್ಟ್ ಅಂತ ಭಾರಿ ರೀ, ಅಷ್ಟಂದ್ರೆ ಅಷ್ಟು ಭಾರಿ ಆಗ್ತದೆ ರೀ. ಮೊನ್ನೆ ಮಾಡಿದ್ರಿ ನಾನು ತತ್ತಿ ಹಾಕಿ. ಅದು ನಾನು ಮಾಡ್ಬೇಕಂತೇಳಿ ಮಾಡಿದ್ದಿಲ್ಲ, ನಮ್ಮ ಮಾಮ ಅಂದಿರ್ರಿ ಹಾಕು ಚಂದ ಆಗ್ತದೆ ಅಂತೇಳಿ. ಅದಕ್ಕೆ ಹಾಕಿದ್ರಿ ನಾನು ಒಂದು ಚೆಂದಾಗಿತ್ತು. ನಿಮ್ಮ ಹತ್ರ ಹತ್ಯಾಕ ಇತ್ತಂದ್ರೆ ಹಾಕೋರಿ, ಇದ್ದಿತ್ತಿಲ್ಲ ಅಂದ್ರೆ ಎಲ್ಲ ಹಾಗೆ ನಡೀತದೆ ರೀ. ಹಾಗೆ ಮಾಡಿದ್ರು ಭೀ ನಾನಂತರ ಹಾಗೆ ಮಾಡತ್ತೀನಿ. ಇವತ್ತು ಸ್ಪೆಷಲ್ ನೋಡಿರಿ, ಗೋಬಿ ಪಲ್ಯ ಚಪಾತಿ. ನಮ್ಮ ಬಡವ್ರ ಮಧ್ಯೆ ಸ್ಪೆಷಲ. ಡೈಲಿ ತಿನ್ನೋರಿಗೆ ಇದೇನು ಸ್ಪೆಷಲ್ ಅಲ್ರಿ ಗೋಬಿ ಪಲ್ಯ. ಆಮೇಲೆ ದಾಶಾ ಇಡ್ಲಿ ಈ ಥರ ಏನಿರ್ತದಲ್ಲ ಅದೇನೋ ಸ್ಪೆಷಲ್ ಅಲ್ಲ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ಒಳಗೆ ಸಿಗ್ತೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಮತ್ತು ಎಲ್ಲರಿಗೂ ಮುಂದಿನ ಒಳಗೆ ಸಿಗ್ತೇವೆ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.